ಇಂಥ ಒಂದು ರಸಮ್ ಅಥವಾ ಗೊಜ್ಜು ಅಂತ ಏನು ಕರಿತೀವಿ, ಇದು ಮಾಡೋದು ತುಂಬ ಇನ್ಸ್ಟಂಟು ಮತ್ತು ಅಕೇಷನ್ಗಳಲ್ಲಿ ಇದು ತುಂಬ ರುಚಿಕರವಾಗಿ ಮೂಡಿಬರುತ್ತೆ. ಆದ್ದರಿಂದ ಇದು ಮಾಡೋದು ಕೂಡ ತುಂಬ ಸುಲಭ. ಶ್ರೀ ನಳಪಾಕ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀ ನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ವಿಶೇಷವಾದಂಥ ಒಂದು ರಸಮ್ ಅಥವಾ ಗೊಜ್ಜು ರೆಸಿಪಿನ ಮಾಡೋಣ ಅಂತ ಹೊಟ್ಟಿದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟು ತುಂಬ ವಿಶೇಷವಾಗಿದೆ. ಅದನ್ನು ನಾವಿಲ್ಲಿ ನೋಟ್ ಡೌನ್ ಮಾಡೋಣ ಮತ್ತು ಅದರದ್ದು ಏನು ವಿಶೇಷ ಅನ್ನೋದನ್ನು ನಾವು ಒಂದು ರೆಸಿಪಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ರೆಸಿಪಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯವಾಗಿ ಏನಪ್ಪ ಅಂದರೆ ಬೇಸಿಗೆಗಾಲ ಬಂತಂದರೆ ಮಾವಿನ ಹಣ್ಣು ಅಥವಾ ಮಾವಿನಕಾಯಿಂದ ಮಾಡುವಂಥ ರೆಸಿಪಿಗಳೇ ಹೆಚ್ಚು. ಆದ್ದರಿಂದ ಇವತ್ತೇನಪ್ಪ ಅಂದರೆ ಮಾವಿನ ಹಣ್ಣನ್ನು ಬಳಸಿಬಿಟ್ಟು ಒಂದು ರುಚಿಕರವಾಗಿರೋಂತಹ ಇನ್ಸ್ಟಂಟಾಗಿ ರೆಡಿ ಹೇಗೆ ಮಾಡ್ಕೋಬೇಕು ಅನ್ನೋದಂಥ ಒಂದು ರೆಸಿಪಿನ ಇಲ್ಲಿ ನೋಡೋಣ. ಸ್ನೇಹಿತರೆ, ಇವತ್ತೇನಪ್ಪ ಅಂದರೆ ಮಾವಿನ ಹಣ್ಣಿನಿಂದ ಒಂದು ಗೊಜ್ಜನ್ನು ರೆಡಿ ಮಾಡೋಣ. ಅದು ಗೊಜ್ಜನ್ನು ರೆಡಿ ಮಾಡೋಕ್ಕೆ ಒಂದು ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೋಬೇಕು ನಾವು. ಅದು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ನಾವು ಬೇಸಿಗೆಗಾಲದಲ್ಲಿ ಮಾವಿನ ಹಣ್ಣು ತರೋದು ತುಂಬ ಸಹಜ. ಈಗ ನಾವಿಲ್ಲಿ ಮಾವಿನ ಹಣ್ಣನ್ನು ಬಳಸ್ಕೊಂಡ್ಬಿಟ್ಟು ಅದರಿಂದ ಒಂದು ಇಂಗ್ರೀಡಿಯೆಂಟ್ನ ಬಳಸೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಫಸ್ಟಿಗೆ ನಾವು ಮಾವಿನ ಹಣ್ಣಿನಿಂದ ಪಲ್ಪನ್ನು ಬೇರೆ ಮಾಡ್ಕೋತಾ ಇದ್ದೀವಿ. ಅಂದರೆ ಹಣ್ಣಿನಲ್ಲಿ ಸಿಗುವಂತಹ ಒಂದು ಶೀಕರಣೆ ಅಥವಾ ನಾವೇನು ಕರಿತೀವಿ ಪಲ್ಪು, ಅದನ್ನು ನಾವು ತಗೊಂಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡೋದ್ರಿಂದ ಅದು ನಾವು ಶೀಕರಣೆ ಮಾಡುವಾಗ ಯಾವ ರೀತಿಯಾಗಿ ಒಂದು ಚೆನ್ನಾಗಿ ಕಿವುಚ್ಬಿಟ್ಟು ಹೇಗೆ ಅದನ್ನು ಒಂದು ಪೇಸ್ಟಾಗಿ ರೆಡಿ ಮಾಡ್ಕೋತೀವೋ ಆ ರೀತಿಯಾಗಿ ನಾವು ಸ್ಮ್ಯಾಶರಿಂದ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಈಗ ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ನೋಡ್ಕೋತಿದ್ದೀರ, ಈ ರೀತಿಯಾಗಿ ನೀವೇನಪ್ಪ ಅಂದರೆ ಚೆನ್ನಾಗಿ ಹಣ್ಣನ್ನು ಕೈಯಿಂದಾದರೂ ಅಥವಾ ಸ್ಮ್ಯಾಶರ್ನಿಂದಾದರೂ ಚೆನ್ನಾಗಿ ಇಲ್ಲಿ ಪೇಸ್ಟ್ ಮಾಡಬೇಕು. ಸ್ಮ್ಯಾಶರ್ನಿಂದ ಮಾಡೋದ್ರಿಂದ ನಾವು ಇಲ್ಲಿ ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಬಹಳ ದಿವಸ ಒಳಗೆ ಇಟ್ಕೊಂಡ್ಬಿಟ್ಟು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿ ನಾನು ಒಂದು ಪ್ಯಾನನ್ನು ಬಳಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಪ್ಯಾನಲ್ಲಿ ಹುರ್ಕೋಬೇಕು. ಈಗ ಹಣ್ಣು ತೊಳೆದಿಟ್ಟಿರೋಂಥ ನೀರನ್ನು ನಾನು ಇದಕ್ಕೆ ಬರೆಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಇದರಲ್ಲಿ ಯೂಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಅಂದರೆ ಇದು ತವಾದಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ನೀರೆಲ್ಲ ಇಂಕೊಂಬಿಟ್ಟು ಚೆನ್ನಾಗಿ ಹುರ್ಕೊಂಬಿಟ್ಟು ಹಸಿ ಘಾಟೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಪರಿಮಳ ಮೂಡಿ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕೈ ಆಡಿಸಿ ಹುರ್ಕೋಬೇಕು. ನಾವಿಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಸೇರಿಸ್ತಾ ಇದ್ದೀವಿ. ಅದು ಸೇರಿಸೋದ್ರಿಂದ ನೀವು ಇದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡ್ಬೋದು. ಪ್ರಿಸರ್ವ್ ಯಾವ ರೀತಿಯಪ್ಪ ಅಂತಂದರೆ, ನೀವು ಬೇಕಾದಲ್ಲಿ ಇದನ್ನು ಒಂದು ವಾರದವರೆಗೆ ಇಟ್ಕೊಂಡು ಕೂಡ ಬಳಸ್ಕೋಬೋದು. ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೇರ್ ಮಾಡೋದಾಗಿದ್ದರೆ ಅಥವಾ ಇನ್ನೂ ಸ್ವಲ್ಪ ಹೆಚ್ಚಿಗೆ ಶ್ರಮ ಪಡೋ ಹಾಗಿದ್ದರೆ ಇದನ್ನು ನಾವು ವರ್ಷಗಳು ಕೂಡ ಇದನ್ನು ನಾವು ಇಟ್ಕೊಂಡ್ಬಿಟ್ಟು ವರ್ಷದಲ್ಲಿ ಏನಪ್ಪ ಅಂದರೆ ನೀವು ಆಗಾಗ ಬೇಕಾದಾಗ ಇದನ್ನು ಹಾಗಾಗಿ ತೊಗೊಂಡ್ಬಿಟ್ಟು ಬಳಸ್ಕೊಂಡ್ಬಿಟ್ಟು ಈ ಒಂದು ರೀತಿಯಾದಂಥ ಗೊಜ್ಜನ್ನು ನಾವು ರೆಡಿ ಮಾಡ್ಕೋಬೋದು. ಅದರಿಂದ ಈ ಪ್ಯಾನ್ನಲ್ಲಿ ಮೊದಲಿಗೆ ನಾವು ಈ ರೀತಿಯಾಗಿ ನೋಡ್ತಾ ಇದ್ದಿಲ್ಲ ಮಾವಿನ ಹಣ್ಣಿನ ಶೇಖರಣೆ ಅಥವಾ ಪಲ್ಪನ್ನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀವಿ. ಇದು ಹಸಿ ಘಾಟ್ ಹೋದ ತಕ್ಷಣ ನಾವಿಲ್ಲೇನಪ್ಪ ಅಂದರೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಸೇರಿಸ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಬೆಲ್ಲದ ಪುಡಿಯನ್ನು ಚೆನ್ನಾಗಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಕಲಿಸ್ಬೇಕು. ಅಂದರೆ ಬೆಲ್ಲ ಮತ್ತು ಮಾವಿನ ಹಣ್ಣಿನ ಪಲ್ಪು ಇವೆರಡೂ ಕೂಡ ಮಿಶ್ರಣ ಮಾಡಿಬಿಟ್ಟು ಚೆನ್ನಾಗಿ ಒಂದು ಹದ ಬರುವವರೆಗೂ ಹುರ್ಕೋಬೇಕು. ಯಾವ ರೀತಿ ಹುರ್ಕೋಬೇಕಂದ್ರೆ ಒಂದು ಎಳೆ ಪಾಕ ಬರಬೇಕು ಇದಕ್ಕೆ. ಅಂದರೆ ಅಷ್ಟು ನಾವು ಚೆನ್ನಾಗಿ ಹುರ್ಕೊಂಡಿದ್ದೇ ಆಗಿದ್ದರೆ ಪ್ರಿಸರ್ವ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಕಷ್ಟ ಇರೋದಿಲ್ಲ. ನೋಡೋದಿಲ್ಲ, ಇಲ್ಲಿ ನಾನು 2 ಸಾಧಾರಣ ಮಾವಿನ ಹಣ್ಣಿನ ಪಲ್ಪಿಗೆ 1 ಬಟ್ಲ ಅಂದರೆ ಸಾಧಾರಣವಾಗಿ ಒಂದು 200 ಗ್ರಾಮ್ವರೆಗೂ ಬೆಲ್ಲನ ಬಳಸ್ತಾ ಇದ್ದೀನಿ. ಇದು 2 ಮಾವಿನ ಹಣ್ಣಿನ ಲೆಕ್ಕಕ್ಕೆ ಒಂದು 200 ಗ್ರಾಮು ಬೆಲ್ಲದ ಪುಡಿ ಇಲ್ಲಿ ನಾವು ಸಮತೋಲನವಾಗಿ ಇಲ್ಲಿ ತೊಗೋಬೋದು. ಈ ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಇದು ಒಂದು ಆಣೆ ಪಾಕ ಆಗಿಬಿಟ್ಟು ಚೆನ್ನಾಗಿ ರೆಡಿ ಆಗಬೇಕು. ನೋಡ್ತಾ ಇಲ್ಲ, ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕೈ ಆಡಿಸ್ಬೇಕು. ನಂತರ ಇದೇನಪ್ಪ ಅಂದರೆ ಒಂದು ಪಾಕವಾಗಿ ಮೂಡು ಬಂದ ತಕ್ಷಣ ಗ್ಯಾಸನ್ನು ಅಥವಾ ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ನಂತರ ನಾನಿಲ್ಲಿ ಇನ್ಸ್ಟಂಟಾಗಿ ಬಳಸೋದ್ರಿಂದ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ನಿಮಗೆ ಆಪ್ಷನಲ್ ಆಗಿರುತ್ತೆ, ನೀವು ಹಾಕೋಬೋದು. ಬೇಡಾದರೆ ತುಪ್ಪನ ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ತುಪ್ಪವನ್ನು ಹೆಚ್ಚಿಗೆ ಬಳಸೋದ್ರಿಂದ ಇದು ಬಹಳ ದಿನಗಳವರೆಗೆ ಪ್ರಿಸರ್ವ್ ಮಾಡೋಕ್ಕೆ ಆಗೋದಿಲ್ಲ. ಕೇವಲ ನೀವು 3 ದಿವಸವರೆಗೆ ಮಾತ್ರ ಇಟ್ಕೋಬೋದು. ಆದ್ದರಿಂದ ನಾನು ಇನ್ಸ್ಟಂಟಾಗಿ ಬಳಸೋದ್ರಿಂದ ಇಲ್ಲಿ ನಾನು ಕೇವಲ 3 ದಿನವರೆಗೂ ಮಾತ್ರ ಬಳಸೋಕ್ಕೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಹೆಚ್ಚಿಗೆ ಟೇಸ್ಟಾಗಿ ಮೂಡಿ ಬರೋಕ್ಕೆ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೆ. ನೋಡ್ತಾ ಇಲ್ಲ, ಈಗ ಬಬಲ್ ಆಗ್ಬಿಟ್ಟು ಈಗ ಪಾಕ ರೆಡಿ ಆಗ್ತಾಯಿದೆ. ಆದ್ದರಿಂದ ಈ ಪಾಕನ ನಾವು ಚೆನ್ನಾಗಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಆರೋವರೆಗೂ ಈ ಪ್ಯಾನ್ನಲ್ಲೇ ನಾವು ಇಟ್ಟಿರಬೇಕು. ನೋಡ್ತಾ ಇಲ್ಲ, ಈ ರೀತಿಯಾಗಿ ಪಾಕ ಮೂಡಿ ಬರುತ್ತೆ. ಈ ರೀತಿಯಾಗಿ ಬಬಲ್ ಬಂದ ತಕ್ಷಣ ನಿಮಗೆ ಏನಪ್ಪ ಅಂದರೆ ಪಾಕ ರೆಡಿ ಆಗ್ತದೆ ಅಂತ ಅರ್ಥ. ಈ ಒಂದು ಮಿಕ್ಸ್ನ ನೀವು ಹಾಗಾಗಿ ಬಳಸೋಗಿದ್ದರೆ ಒಂದು ವಾರವರೆಗೆ ನೀವು ಫ್ರೀಝರ್ನಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಿಸರ್ವ್ ಮಾಡ್ಬೋದು. ಇನ್ಸ್ಟಂಟಾಗಿ ನೀವು ಗೊಜ್ಜನ್ನು ರೆಡಿ ಮಾಡ್ಕೋಬೋದು. ಅಥವಾ ಈ ಒಂದು ಮಿಕ್ಸ್ನ ನೀವು ಏನಪ್ಪ ಅಂದರೆ ವರ್ಷಗಳವರೆಗೆ ಬಳಸೋ ಹಾಗಿದ್ದರೆ ಇದನ್ನು ನೀವು ಫ್ಲೇಮ್ ಆರಿಸ್ಬಿಟ್ಟು ಚೆನ್ನಾಗಿ ಆರಕ್ಕೆ ಬಿಟ್ಬಿಟ್ಟು ನಂತರ ಬಿಸಿಲಿನಲ್ಲಿ ಇದನ್ನು ಒಣಗಿ ಹಾಕಬೇಕು. ಅಂದರೆ
ಚೆನ್ನಾಗಿ 3 ದಿವಸಗಳವರೆಗೆ ಇದನ್ನು ಬಿಸಿಲಿನಲ್ಲಿ ಒಣಗಕ್ಕೆ ಬಿಡಬೇಕು. ಅದರಿಂದ ಇದು ಸಾಧಾರಣವಾಗಿ ನೀವು ನೋಡಿರೋ ಹಾಗೆ ಆಮ್ ಪಾಪಡ್ ಅಂತ ಏನು ಸಿಗುತ್ತೆ ಆ ರೀತಿಯಾಗಿ ಇದು ರೆಡಿಯಾಗಿ ಬರುತ್ತೆ. 3 ದಿವಸದೊಳಗೆ ಚೆನ್ನಾಗಿ ನೀವು ಅಂದರೆ ಈ ಮಧ್ಯಾಹ್ನದಲ್ಲಿರುವಂಥ 12 ಬಿಸಿಲಿನಲ್ಲಿ ಇದನ್ನು ಚೆನ್ನಾಗಿ ಒಣಗಿ ಹಾಕಿಬಿಟ್ರೆ ಇದು ಚೆನ್ನಾಗಿ ಆಮ್ ಪಾಪಡಾಗಿ ಮೂಡಿ ಬರುತ್ತೆ. 3 ದಿನಗಳಿಂದ 4 ದಿನಗಳವರೆಗೆ ನೀವು ಏನಪ್ಪ ಅಂದರೆ ಒಣಗಿ ಹಾಕಬೇಕು. ಈಗ ನಾನು ನೋಡಿದ್ರಲ್ಲ ಇದು ಇನ್ಸ್ಟೆಂಟಾಗಿ ನಾನು ಯೂಸ್ ಮಾಡೋಕ್ಕೆ ಆರಿಟ್ಕೊಂಡ್ಬಿಟ್ಟು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಳಸ್ತಾಯಿದ್ದೀನಿ. ಇದನ್ನು ನೀವು ಬಿಸಿಲಲ್ಲಿ ಒಣಗಿ ಹಾಕಿಬಿಟ್ರೆ ಫುಡ್ ಪೇಪರ್ ಶೀಟ್ನಲ್ಲಿ ಅಥವಾ ಪ್ಲೇಟ್ನಲ್ಲಿ ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಒಣಗಕ್ಕೆ ಇಟ್ಬಿಟ್ರೆ 3ರಿಂದ 4 ದಿವಸವರೆಗೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ತಕ್ಷಣ ಅದು ಆಮ್ ಪಾಪಡಾಗಿ ಮೂಡಿ ಬರುತ್ತೆ. ಅದನ್ನು ನೀವೊಂದು ಪಿಂಗಾಣಿ ಭರಣಿಯಲ್ಲಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬಾಯಿನ ಕಟ್ಟಿಟ್ಬಿಟ್ರೆ ನೀವು ಅದನ್ನು ಇನ್ಸ್ಟಂಟಾಗಿ ಬಳಸ್ಕೋಬೋದು. ನೋಡ್ತಾ ಇದ್ರಲ್ಲ ಇಲ್ಲಿ ನಾನು ಇಬ್ಬರಿಗಾಗಿ ರಸಮ್ ರೆಡಿ ಮಾಡ್ತಾಯಿದ್ದೀನಿ. 1ರಿಂದ 2 ಗ್ಲಾಸ್ ನೀರು ಹಾಗೆ 1ರಿಂದ 2 ಚಮಚ ಇನ್ಸ್ಟಂಟ್ ಮಿಕ್ಸ್ ಮಾಡಿರತಕ್ಕಂತಹ ಮಾವಿನ ಹಣ್ಣಿನ ಮಾಂಬಳ ಅಂದರೆ ಬೆಲ್ಲ ಮತ್ತು ಮಾವಿನ ಹಣ್ಣಿನ ಶೇಖರಣೆಯಿಂದ ಮಾಡಿರ್ತಕ್ಕಂತಹ ರೆಡಿ ಇನ್ಸ್ಟಂಟ್ ಮಿಕ್ಸ್ ಅದನ್ನು ನಾವು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ಈ ನೀರು ಮತ್ತು ಆ ಮಾಂಬಳದ ಒಂದು ಮಿಕ್ಸರು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಏನಪ್ಪ ಅಂದರೆ ಒಂದು ಗೊಜ್ಜು ರೆಡಿ ಆಗೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ನಮಗೆ ಏನಪ್ಪ ಅಂದರೆ ಒಬ್ಬರಿಂದ ಇಬ್ಬರಿಗೆ 2ರಿಂದ 4 ಚಮಚ ಹಾಕಿದರೆ ಸಾಕು, ಚೆನ್ನಾಗಿ ಒಂದು ಗೊಜ್ಜು ಮೂಡಿ ಬರುತ್ತೆ ಮತ್ತು ತುಂಬ ತಿನ್ನೋಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ರಲ್ಲ ಇಲ್ಲಿ ನಾನು ಇನ್ಸ್ಟಂಟಾಗಿ ಬಳಸೋದ್ರಿಂದ ಈ ರೀತಿಯಾಗಿ ನಾನು ಏನಪ್ಪ ಅಂದರೆ ಒಂದು ಜಾಮಿನ ರೂಪದಲ್ಲಿ ಏನಪ್ಪ ಅಂದರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನೀವು 1 ವಾರದವರೆಗೆ ಫ್ರಿಜ್ನಲ್ಲಿಟ್ಟು ಕೂಡ ಕೆಡೋದಿಲ್ಲ. ಚೆನ್ನಾಗಿ 1 ವಾರದವರೆಗೂ ಯಾವಾಗ ಬೇಕು ಆವಾಗ ನಾವು ಈ ರೀತಿ ತೊಗೊಂಡ್ಬಿಟ್ಟು ನೀರಿನಲ್ಲಿ ಕಾದ ತಕ್ಷಣ ಇದನ್ನು ಹಾಕಿಬಿಟ್ಟು ಕೈ ಆಡಿಸ್ಬಿಟ್ಟು ನಂತರ ಇದಕ್ಕೆ ಉಪ್ಪು ಖಾರ ಮೆಣಸಿನಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಬೋದು. ಬೇಳೆನ ಹಾಕಿ ಕೂಡ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಒಂದು ವೀಡಿಯೋ ರೆಸಿಪಿಲಿ ತರ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಏನಪ್ಪ ಅಂದರೆ ಹುಣಸೆಹಣ್ಣನ್ನು ಬಳಸ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಾವು ಖಾರಕ್ಕಾಗಿ ಮೆಣಸಿನಕಾಯಿ ಅಥವಾ ಖಾರದ ಪುಡಿನ ಬಳಸ್ಬೋದು. ಎರಡನ್ನೂ ಕೂಡ ಬಳಸ್ಬೋದು ಅಥವಾ ಆಪ್ಷನಲ್ ಆಗಿ ಕೂಡ ಇರುತ್ತೆ. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ಟು ನಂತರ ಇದಕ್ಕೇನಪ್ಪ ಅಂದರೆ ಖಾರದ ಪುಡಿ ಹಾಗೆ ಮೆಣಸಿನಕಾಯಿ ಚೂರುಗಳನ್ನು ಬಳಸ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ರುಚಿಗೆ ಖಾರ ಬರಲಿ ಅಂತೇಳಿ ಸ್ವಲ್ಪ ಮೆಣಸಿನಕಾಯಿನ ಆ್ಯಡ್ ಮಾಡಿದ್ದೀನಿ. ತಾವು ಕೂಡ ತಮ್ಮ ರುಚಿ ಯಾವ ರೀತಿ ಟೇಸ್ಟ್ ತಕ್ಕ ಹಾಗೆ ಇಲ್ಲಿ ಖಾರದ ಪುಡಿಯನ್ನು ಅಥವಾ ಮೆಣಸಿನಕಾಯಿನ ಬಳಸ್ಬೋದು. ಅದು ಕೂಡ ಚೆನ್ನಾಗಿ ಮೂಡಿ ಬರುತ್ತೆ. ಅದಾದ ತಕ್ಷಣ ಒಂದು ಕುದಿ ಬಂದ ತಕ್ಷಣ ನಾವಿಲ್ಲಿ ಬಿಸಿ ಬಿಸಿ ಒಗ್ಗರಣೆಯನ್ನು ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಸಾಧಾರಣವಾಗಿ ಒಂದು ಒಗ್ಗರಣೆ ರೆಡಿ ಮಾಡೋಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಅರಶಿನ ಪುಡಿ, ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇಲ್ಲಿ ಬಳಸ್ತಾಯಿದ್ದೀನಿ. ಇದು ಚೆನ್ನಾಗಿ ಸಿಡಿದ ತಕ್ಷಣ ಅದನ್ನು ನಾವು ಈ ಒಂದು ಗೊಜ್ಜಿಗೆ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ನಿಮಗೆ ಬಿಸಿ ಬಿಸಿಯಾಗಿ ಮತ್ತು ಟೇಸ್ಟಿ ರುಚಿಕಟ್ಟಾದ ಒಂದು ನಿಮಗೇನಪ್ಪ ಅಂದರೆ ಮಾಂಬಳದ ಗೊಜ್ಜು ಅಥವಾ ಮಾವಿನ ಹಣ್ಣಿನಿಂದ ಮಾಡಿರ್ತಕ್ಕಂತಹ ಒಂದು ರೆಸಿಪಿ ಇಲ್ಲಿ ನಿಮಗೆ ತಿನ್ನೋಕ್ಕೆ ಇನ್ಸ್ಟಂಟಾಗಿ ರೆಡಿಯಾಗಿ ಸಿಗುತ್ತೆ. ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಈ ರೀತಿಯಾಗಿ ಸರ್ವ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿ ಅನ್ನದ ಜೊತೆಗೆ ಅನ್ನದ ಜೊತೆಗೆ ನೀವು ಇದನ್ನೇನಪ್ಪ ಸರ್ವ್ ಮಾಡಿಬಿಟ್ರೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಾಗಿರುತ್ತೆ. ಅದಲ್ಲದೆ ನಿಮಗೆ ಸಾರು ಮಾಡಲಿಕ್ಕೆ ಬೇಕಾಗತಕ್ಕಂಥ ಸಾಮಗ್ರಿಗಳು ಕೂಡ ಕಡಿಮೆ ಇಂಗ್ರೀಡಿಯೆಂಟ್ನಲ್ಲಿ ಇನ್ಸ್ಟಂಟಾಗಿ ಈ ಒಂದು ರೆಸಿಪಿ ನೀವು ರೆಡಿ ಮಾಡ್ಬೋದು. ನೋಡ್ತಾ ಇದ್ದಿಲ್ಲ ನಾನಿಲ್ಲಿ ಉಪ್ಪು, ಉಪ್ಪಿನಕಾಯಿ, ಮಾವಿನಕಾಯಿಯಿಂದ ಮಾಡಿರ್ತಕ್ಕಂಥ ಚಟ್ನಿ, ಅದೇ ರೀತಿಯಾಗಿರ್ತಕ್ಕಂಥ ನಿಂಬೆಹಣ್ಣು ಮತ್ತು ಇಲ್ಲಿ ನಾನು ಅನ್ನದೊಂದಿಗೆ ಏನಪ್ಪ ಅಂದರೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈ ಒಂದು ರಸಮ್ ಅಥವಾ ಮಾಂಬಳ ಗೊಜ್ಜನ್ನು ಇದಕ್ಕೆ ಹಾಕಿ ಸರ್ವ್ ಮಾಡೋಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀವಿ. ಇದರಿಂದ ಇನ್ಸ್ಟಂಟಾಗಿ ಇನ್ನೂ ಹೆಚ್ಚಿಗೆ ಟೇಸ್ಟು ಮತ್ತು ಘಮ ಮೂಡಿ ಬರುತ್ತೆ. ಇಲ್ಲಿ ಮಾಡಿರ್ತಕ್ಕಂಥ ಮಾಂಬಳದ ಬಿಸಿ ಬಿಸಿಯಾದ ಗೊಜ್ಜು ಮತ್ತು ಇದು ನೀವು ಹೆಲ್ತ್ ಡೆವಲಪ್ಮೆಂಟ್ ಸಲುವಾಗಿ ಕೂಡ ಒಂದೇ ಕುಡಿಯೋಕ್ಕೆ ಕೂಡ ಇದನ್ನು ಬಳಸ್ಬೋದು. ಅಂದರೆ ಈ ರೀತಿಯಾಗಿ ಅನ್ನದ ಜೊತೆಗೆ ಅಥವಾ ಒಂದು ಚಪಾತಿ ಪೂರಿ ಜೊತೆಗೆ ಈ ರೀತಿಯಾಗಿ ನೀವು ಕುಡಿಯೋಕ್ಕೆ ಕೂಡ ಒಂದು ಬಟ್ಟಲಿನಲ್ಲಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಅದು ಕೂಡ ತಿನ್ನೋಕ್ಕೆ ಕುಡಿಯೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಮಾಂಬಳದ ಗೊಜ್ಜು ಯಾವ ರೀತಿ ಮಾಡಬೇಕು ಅಂತೆಲ್ಲ ನೋಡ್ಕೊಂಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಳೆಯೊಂದಿಗೆ ಮಾಡಿರ್ತಕ್ಕಂಥ ರೆಸಿಪಿಯನ್ನು ತರ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತನ್ನ ಹೇಳೋದನ್ನು ಮರಿಬೇಡಿ. ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಚಾನಲ್ಗೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಟೇಕ್ ಕೇರ್. ಟಾಟಾ. ಬಾಯ್ ಬಾಯ್. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿಗಾಗಿ ಶ್ರೀನಳಪಾಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.